ಯೆಹೋವನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಮಂಗಳವಾರ 25 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಫಿಲಮೋನನಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದ 15ನೇ ವಚನ. ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟದ್ದು ನಿರಂತರವೂ ನಿನ್ನವನಾಗಬೇಕೆಂಬುದಕ್ಕೋಸ್ಕರವೋ ಏನೋ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಅನೇಕ ಸಂದರ್ಭಗಳಲ್ಲಿ ನಾವು ಬೇರೆ ಆಗುವಂಥದ್ದು ಒಳ್ಳೆಯದಕ್ಕೋಸ್ಕರವಾಗಿ ಮಾಡುತ್ತಾನೇನೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬೇರೆಯಾಗಿದ್ದು ಒಂದಾಗುವುದು. ಕರ್ತನಲ್ಲಿ ಪ್ರಿಯರೇ, ಪೌಲನು ಸೆರೆಮನೆಯಲ್ಲಿದ್ದಾಗ ಉನಿಸಿಮಸ್ ಎಂಬುವಂಥ ದಾಸನು, ಅಂದರೆ ಸೇವಕನು, ಫಿಲಮೋನನ ಸೇವಕನು ಅಲ್ಲಿ ಇದ್ದನು. ಅವನೊಂದಿಗೆ ಪೌಲನು ಅದ್ಭುತವಾದಂಥ ಸಂಬಂಧ ಬಳಸಿಕೊಂಡನು. ಮಗನು, ಸಹೋದರು ಎಂಬುದಾಗಿ ಕರೆದು ಅವನನ್ನು ತಿರುಗಿ ತನ್ನ ಯಜಮಾನನಿಗೆ ಸೇರಿಸಬೇಕೆಂಬುದಾಗಿ ಹಂಬಲಿಸಿ ಕಳುಹಿಸಿದನು. ಫಿಲಮೋನನಿಗೆ ಈ ಪತ್ರವನ್ನು ಬರೆದನು. ತನ್ನ ಸೇವಕನಾದಂಥ ಒನಿಸಿಮಸ್ಸನು, ಹೌದು, ತಪ್ಪು ಮಾಡಿದ್ದರೂ ಆ ತಪ್ಪೆಲ್ಲ ನನಗೆ ಹಾಕು, ಅವನನ್ನು ತಿರುಗಿ ಸೇವಕನಲ್ಲ ಸಹೋದರನಾಗಿ ಸ್ವೀಕರಿಸೆಂಬುದಾಗಿ ಹೊಸದಾದಂಥ ಸಂಬಂಧ ಅವರು ಸ್ಥಾಪಿಸಿಕೊಳ್ಳಬೇಕೆಂಬುದಾಗಿ ಹೇಳುತ್ತಿದ್ದಾನೆ. ಮತ್ತು ಇನ್ನೊಂದು ಮಾತು ಈ ವಚನದಲ್ಲಿ ಹೇಳುವಂಥದ್ದೇನೆಂದರೆ, ಸ್ವಲ್ಪ ಕಾಲ ಬೇರೆ ಆದದ್ದೇ ಒಳ್ಳೆಯದು, ಯಾಕಂದರೆ ಈಗ ನೀವು ಒಳ್ಳೆಯ ಸಂಬಂಧದಲ್ಲಿ, ಸುಂದರವಾದಂಥ ಸಂಬಂಧದಲ್ಲಿ ಒಟ್ಟಾಗುತ್ತೀರಿ, ಒಂದಾಗುತ್ತೀರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳು, ಸಂಬಂಧಗಳನ್ನು ಬೇರೆ ಮಾಡಬಹುದು. ಆದರೆ ಅದು ಕೂಡ ಒಂದು ಉದ್ದೇಶಪೂರ್ವಕವಾಗಿ ಇರಬಹುದು. ಯಾಕಂದರೆ ಒಬ್ಬರ ಮೌಲ್ಯವನ್ನು ಒಬ್ಬರು ತಿಳ್ಕೊಳ್ಳುವಂಥದ್ದು, ಒಬ್ಬರನ್ನೊಬ್ಬರು ಕ್ಷಮಿಸುವಂಥದ್ದು, ಒಬ್ಬರನ್ನೊಬ್ಬರು ಪುನಃ ಸೇರಿಕೊಳ್ಳುತ್ತಾ ಒಳ್ಳೆಯ ಸಂಬಂಧದಲ್ಲಿ ಮುಂದಾಗುವಂಥದ್ದು ವಿಶೇಷವಾದಂಥ ಆಶೀರ್ವಾದ. ಇದು ದೇವರು ಕೊಡುವಂಥ ಒಂದು ಸಮಯ. ಇದನ್ನೇ ಪೌಲನು ಫಿಲಮೋನನಿಗೆ ಹೇಳುತ್ತಿದ್ದಾನೆ. ಒಂದು ವೇಳೆ ಈ ಸ್ವಲ್ಪ ಕಾಲ ಕಳೆದುಕೊಂಡಿದ್ದಕ್ಕೆ ನೀನು ಮುಂದೆ ಎಲ್ಲ ಕಾಲವೂ ಅವನೊಂದಿಗೆ ಇರುವಂತೆ ದೇವರೇ ಮಾಡಿದ್ದಾನೆ, ಅಂದರೆ ಇನ್ನೂ ಅದ್ಭುತವಾದಂಥ ಸಂಬಂಧ ಕಟ್ಟಿಕೊಳ್ಳುವಂತೆ ಮಾಡಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಕಳೆದು ಹೋದಂಥ ಸಂಬಂಧವನ್ನು ಅದ್ಭುತವಾಗಿ ಕಟ್ಟಿಕೊಳ್ಳುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಮುಂದೆ ಸಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಾವು ನಿನ್ನ ಕೃಪೆ, ಪ್ರೀತಿ, ಆಶೀರ್ವಾದದಿಂದ ಅನೇಕ ಸಂಬಂಧಗಳು ಕಳೆದಿದ್ದರೆ ಒಂದಾಗುವಂತೆ ಮಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.